Proton Learning ಗೆ ಸ್ವಾಗತ. Today we shall be discussing about environment and ecology. So once you have understood what is ecosystem and its basics, it will be becoming easier for us to understand what is biodiversity. So in this biodiversity, what do you understand by biodiversity? In the sense, bio, it is made up of mainly two words, bio as well as diversity. Bio means we generally call it as life, and diversity means change. That is the changes in the life form, we generally call it as biodiversity. So when we are discussing about biodiversity, we need to understand the different animals and plant species which are present in the world as well as in India. Mainly the questions which will be asked in the examinations, how ಇಂಡಿಯಾದಾಗ ಯಾವ ಟೈಪ್ ಆಫ್ ಪ್ರಜಾತಿ ಬರುತ್ತೆ ಆ ಟೈಪ್ ಆಫ್ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಒಂದೊಂದ್ಸತಿ ಏನು ಮಾಡ್ತಾರೆ, ವರ್ಲ್ಡಲ್ಲಿ ಫಾರ್ ಎಕ್ಸಾಂಪಲ್ 2 ಹಾರ್ನ್ ರೈನೋಸೋರಸ್ ಅಂತ ಕೇಳ್ತಾರೆ. 2 ಹಾರ್ನ್ ರೈನೋಸೋರಸ್ ಇಂಡಿಯಾದಲ್ಲಿ ಇರಲ್ಲ. ಸೊ ಆ ಟೈಪ್ ಇಂಡಿಯಾದಲ್ಲಿ ಇರಲ್ಲ ಇನ್ ದ ಸೆನ್ಸ್ ಒಂದೊಂದು ಮೊದಲು ಇತ್ತು, ಈಗಿರಲ್ಲ. ಸೊ ಆಫ್ರಿಕಾದಾಗ ಹಿಂಗೆ ಕೇಳ್ತಾರೆ, ಅಥವಾ ಜಿರಾಫಿ ಬಗ್ಗೆ ಕೇಳ್ತಾರೆ, ಅಥವಾ ಒಂದೊಂದ್ಸತಿ ಶಾರ್ಕ್ ಬಗ್ಗೆ ಕೇಳ್ತಾರೆ. ಸೊ ಜನರಲಿ ಒಂದೊಂದು ಆರ್ಗನಿಸಮ್ಸ್ ಇಂಡಿಯಾದಲ್ಲಿ ಇರಲ್ಲ, ಒಂದೊಂದ್ಸತಿ ಇರುತ್ತೆ. ಎರಡು ಟೈಪ್ ಆಫ್ ಕ್ವಶನ್ಸ್ ಬರುತ್ತೆ. ಬಟ್ ಮೇನ್ಲಿ ಇಂಡಿಯಾದಲ್ಲಿ ಯಾವ ಟೈಪ್ ಆಫ್ ಪ್ರಜಾತಿಗಳು ಇರುತ್ತೆ ಆ ಟೈಪ್ ಅದ್ರ ಮೇಲೆ ಬರೋ ಕ್ವಶನ್ಸ್ ಏನಿರುತ್ತೆ ಜಾಸ್ತಿ ಆಗಿರುತ್ತೆ. ಸೊ ಈ ಟೈಪ್ ಆಫ್ ಎನಿಮಲ್ಸು ಮತ್ತು ಪ್ಲಾಂಟ್ಸ್ ಇರುತ್ತೆ. ಸೊ ಯಾವ್ಯಾವ ಅದಾವು ಅದನ್ನೆಲ್ಲ ನೋಡಬೇಕು. ಅದ್ರ ಜೊತೆ ನಾವು ಏನು ನೋಡ್ಬೇಕಂತಂದ್ರೆ, ಈ ಎನಿಮಲ್ಸ್ ಮತ್ತು ಪ್ಲಾಂಟ್ಸ್ದು ಪಾಪ್ಯುಲೇಷನ್ ಡಿಕ್ರೀಸ್ ಆಗುತ್ತೆ. ಸೊ ಡಿಕ್ರೀಸ್ ಆಗ್ಬೇಕಾದ್ರೆ ಅಥವಾ ನಾವೇನು ಮಾಡಬೇಕು, ಕನ್ಸರ್ವೇಷನ್ ಅಂತ ಮಾಡಬೇಕಾಗತ್ತೆ. ಸೊ ಕನ್ಸರ್ವೇಷನ್ ಅಂತ ಮಾಡಬೇಕಾಗುತ್ತೆ. ಬೇಸಿಕಲಿ ಏನಿರುತ್ತೆ, ಬ್ರಾಡ್ಲಿ two types of conservation irutte. One we call it as in situ conservation and ex situ type of conservation. ಇನ್ ಸಿಟು ಕನ್ಸರ್ವೇಷನ್ ಅಂತಂದರೆ ಯಾವ ಏರಿಯಾದಾಗ ಪ್ರಾಣಿಗಳಿರುತ್ತೆ ಅದೇ ಏರಿಯಾದಾಗ ನಾವು ಏನಾರ ಕನ್ಸರ್ವೇಷನ್ ಮಾಡಿದ್ವಿ ಅಂದರೆ ಅದಕ್ಕೆ ಇನ್ ಸಿಟು ಅಂತೇವಿ. ಇಫ್ ಇನ್ ಕೇಸ್ ಅದನ್ನು ತೊಗೊಂಡು ಬಂದು ಹೊರಗಡೆ ಹಾಕಿದ್ವಿ ಅಥವಾ ಅದ್ರ ನ್ಯಾಚುರಲ್ ಹ್ಯಾಬಿಟ್ಯಾಟಿಂದ ಎತ್ಕೊಂಡು ಬಂದು ಯಾವುದೋ ಒಂದು ಝೂದಾಗ ಹಾಕಿದ್ವಿ ಅಥವಾ ಯಾವುದೋ ಒಂದು ಕಡೆ ಬಾಟಾನಿಕಲ್ ಗಾರ್ಡನ್ದಾಗ ಹಾಕಿದ್ವಿ, ಅದಕ್ಕೇನಂತೀವಿ ನಾವು ಜನರಲಿ ಎಕ್ಸ್ ಸಿಟು ಟೈಪ್ ಆಫ್ ಕನ್ಸರ್ವೇಷನ್ ಅಂತ. ಸೊ ಈ ಕನ್ಸರ್ವೇಷನ್ ಡೈರೆಕ್ಟ್ಲಿ ಆಗಂಗಿಲ್ಲ, ಅದಕ್ಕೆ ಯಾವುದೋ ಒಂದು ಲಾಸ್ ಅದು ಬೇಕಾಗ್ತಾವೆ ಅಥವಾ ಇಂಟರ್ನ್ಯಾಷನಲ್ ಎಫರ್ಟ್ಸ್ ಅಂತ ಬೇಕಾಗತ್ತೆ. ಸೊ ಅದರಲ್ಲಿ ಒಂದು ಆರ್ಗನೈಸೇಷನ್ ಇದೆ, ದಟ್ ಈಸ್ IUCN, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ದ ಕನ್ಸರ್ವೇಷನ್ ಆಫ್ ನೇಚರ್. ಈ IUCN ದವ್ರು ಹೆಂಗೆ ಕನ್ಸರ್ವೇಷನ್ ಮಾಡ್ತಾರಂತಂದ್ರೆ, ಒಂದು ಡೇಟಾ ಬುಕ್, ರೆಡ್ ಡೇಟಾ ಬುಕ್ ಅಂತ ರಿಲೀಸ್ ಮಾಡ್ತಾರೆ. ಆ ರೆಡ್ ಡೇಟಾ ಬುಕ್ಕಲ್ಲಿ ಆರ್ಗನಿಸಮ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನಿಸಮ್ಸ್ ಏನು ಮಾಡ್ತಾರೆ, ಬೇರೆ ಬೇರೆ ಕ್ಯಾಟಗರಿ ಒಳಗೆ ಕ್ಯಾಟಗರೈಸೇಷನ್ ಮಾಡ್ತಾರೆ. ಆಮೇಲೆ ಅದ್ರ ಪ್ರಕಾರ ಹೇಳ್ತಾರೆ, ಇದು ಎಕ್ಸ್ಟಿಂಕ್ಟ್ ಆಗೈತಿ, ಇದು ವೈಲ್ಡ್ದಾಗ ಎಕ್ಸ್ಟಿಂಕ್ಟ್ ಆಗೈತಿ, ಅಥವಾ ಎಂಡೇಂಜರ್, ಕ್ರಿಟಿಕಲಿ ಎಂಡೇಂಜರ್ ಸ್ಪೀಷೀಸ್ ಅಂತ ಹೇಳ್ತಾರೆ. ಅದ್ಬಿಟ್ಟು ಇಂಡಿಯಾದಲ್ಲಿ ಕನ್ಸರ್ವೇಷನ್ ಎಫರ್ಟ್ಸ್ ಬಂದರೆ ವಿ ಹ್ಯಾವ್ ಒನ್ ಪರ್ಟಿಕ್ಯುಲರ್ ಆಕ್ಟ್ ಫಾರ್ ದ ಕನ್ಸರ್ವೇಷನ್, ದಟ್ ವಿ ಕಾಲ್ ಇಟ್ ಆಸ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1972. ಸೊ 1972ದಾಗ ಒಂದು ಆಕ್ಟ್ ಮಾಡ್ತಾರೆ, ದಟ್ ಫಾರ್ ದ ಕನ್ಸರ್ವೇಷನ್ ಆಫ್ ಎನಿಮಲ್ಸ್, ವಿ ಕಾಲ್ ಇಟ್ ಆಸ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1972. ಈ 1972 ಆಕ್ಟ್ದಾಗ ನಮ್ಗೆ ಏನು ಮಾಡ್ಯಾರ, ನ್ಯಾಷನಲ್ ಪಾರ್ಕ್ಸ್ ಅಂತ ಪ್ರೊವಿಷನ್ಸ್ ಮಾಡ್ಯಾರ. ಆಮೇಲೆ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಅಂತ ಏನು ಪ್ರೊವಿಷನ್ಸ್ ಕೊಟ್ಟಾರ. ಅದಾದಮೇಲೆ ಕಮ್ಯುನಿಟಿ ರಿಸರ್ವ್ಸ್ ಅಂತ ಏನು ಮಾಡಿದ್ದಾರೆ, ಕನ್ಸರ್ವೇಷನ್ ರಿಸರ್ವ್ಸ್ ಅಂತ ಏನು ಮಾಡಿದ್ದಾರೆ. Okay, one is community reserves and another one is conservation reserves. Apart from this, under this Wildlife Protection Act only, they have established a particular project called as Project Tiger. ಸೊ ಪ್ರಾಜೆಕ್ಟ್ ಟೈಗರ್ದಾಗ ಏನು ಮಾಡ್ತಾರೆ, ಟೈಗರ್ ರಿಸರ್ವ್ಸ್ ಅಂತ ಕೇಳಿರ್ಬೇಕಲ್ಲ ಎಲ್ಲರೂ. ಇಲ್ಲಿ ಭದ್ರಾ ಸ್ಯಾಂಕ್ಚುರಿ ಇದೆ, ಅಥವಾ ಇದು ದಾಂಡೇಲಿ ಅಂಚಿ ಟೈಗರ್ ರಿಸರ್ವ್ ಅಂತ ಏನೋ ಇದೆ. ಸೊ ಆ ಟೈಪ್ ಆಫ್ ಟೈಗರ್ ರಿಸರ್ವ್ಸ್ ಏನು ಮಾಡಿದ್ದಾರೆ, ಎಸ್ಟಾಬ್ಲಿಷ್ ಮಾಡ್ಯಾರ. ಸೊ ಅಲ್ಲೇನು ಮಾಡ್ತಿರ್ತಾರೆ, ಟೈಗರ್ ಕನ್ಸರ್ವೇಷನ್ಗೆ ಏನೋ ಒಂದು ಕೊಟ್ಟಿರ್ತಾರೆ. ಸೊ ಆಮೇಲೆ ಅಪಾರ್ಟ್ ಫ್ರಮ್ ಆಲ್ ದೀಸ್ ಥಿಂಗ್ಸ್, ವಿಲ್ ಬಿ ಆಲ್ಸೋ ಡಿಸ್ಕಸಿಂಗ್ ವಾಟ್ ಆರ್ ದ ಡಿಫ್ರೆಂಟ್ eco regions. We have something called as eco regions in India. ಓಕೆ, ಇಕೋ ರೀಜನ್ಸ್ ಅಂತಂದರೆ ಒಂದೊಂದು ರೀಜನ್ದಾಗ ಒಂದು ಸ್ಪೆಸಿಫಿಕ್ ಟೈಪ್ ಆಫ್ ವೆಜಿಟೇಷನ್ ಇರುತ್ತೆ. ಆ ಸ್ಪೆಸಿಫಿಕ್ ಟೈಪ್ ಆಫ್ ವೆಜಿಟೇಷನಲ್ಲಿ ಸ್ಪೆಸಿಫಿಕ್ ಟೈಪ್ ಆಫ್ ಆರ್ಗನಿಸಮ್ಸ್ ಇರುತ್ತೆ. ಸೊ ಯಾವ್ಯಾವ ಏರಿಯಾದಾಗ ಯಾವ್ಯಾವ ಟೈಪ್ ಆಫ್ ಆರ್ಗನಿಸಮ್ಸ್ ಇರ್ತಾವೆ ಅದನ್ನೆಲ್ಲ ಒಂದು ಬೇಸಿಕಲಿ ನೋಡೋಣ. ಸೊ ಅದನ್ನ ಕಲಿಬೇಕಂತಂದರೆ ಸ್ವಲ್ಪ ಬೇಸಿಕ್ಸ್ ಆಫ್ ಜಾಗ್ರಫಿ ಬೇಕಾಗುತ್ತೆ. ಜಾಗ್ರಫಿ ಇನ್ ದ ಸೆನ್ಸ್, ಇಂಡಿಯಾದಾಗ ಮನ್ಸೂನ್ ಹೆಂಗೆ ಬರ್ತೈತಿ, ಮನ್ಸೂನಲ್ಲಿ ಪ್ಯಾಟರ್ನ್ ಏನಿರುತ್ತೆ, ಆಮೇಲೆ ಯಾವ ಏರಿಯಾದಾಗ ಜಾಸ್ತಿ ಮಳೆ ಬರುತ್ತೆ, ಯಾವ ಏರಿಯಾದಾಗ ಕಮ್ಮಿ ಮಳೆ ಬರುತ್ತೆ, ಆಮೇಲೆ ಯಾವ ಏರಿಯಾದಾಗ ತಂಪು ಇರುತ್ತೆ, ಯಾವ ಏರಿಯಾದಾಗ ಜಾಸ್ತಿ ಬಿಸಿ
ಇರುತ್ತೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಷನ್ ಬಂದಿರುತ್ತೆ ಆ ಏರಿಯಾದಲ್ಲಿ. ಸೊ ಅವು ಹೆಂಗೆ ಬಂದಿರ್ತಾವೆ, ಏನು ಬಂದಿರ್ತಾವೆ ಅದನ್ನೆಲ್ಲ ತಿಳ್ಕೊಬೇಕಂದ್ರೆ ಸ್ವಲ್ಪ ಬೇಸಿಕ್ಸ್ ಆಫ್ ಜಾಗ್ರಫಿ ಬೇಕಾಗತ್ತೆ. ಸೊ ಆ ಬೇಸಿಕ್ಸ್ ಆಫ್ ಜಾಗ್ರಫಿನೂ ನೋಡ್ಕೊಳ್ಳೋಣ, ಆಮೇಲೆ ಅದ್ರ ಜೊತೆ ಏನೇನು ಯಾವ ಏರಿಯಾದಾಗ ಯಾವ ಎನಿಮಲ್ಸ್ ಬಂದಾವ ಅದ್ರೂ ನೋಡ್ಕೊಳ್ಳೋಣ. ಸೊ ಯಾವ ಏರಿಯಾದಾಗ ಇವು ಏನು ಕನ್ಸರ್ವೇಷನ್ ಮಾಡಾಕತ್ತೇವಲ್ಲ, ನ್ಯಾಷನಲ್ ಪಾರ್ಕ್ಸ್ ಅಂತ ಏನೋ ಹೇಳಿದ್ದೆ, ವೈಲ್ಡ್ ಲೈಫ್ ಸೆಂಚುರೀಸ್ ಅಂತ ಏನೋ ಹೇಳಿದ್ದೆ. ಸೊ ಅದನ್ನೆಲ್ಲ ಒಂದು ಬೇಸಿಕ್ಲಿ ಒಂದೆಲ್ಲ ನೋಡ್ಕೊಳ್ಳೋಣ. ಸೊ ಇದರಿಂದ ಏನಾಗುತ್ತೆ, ಮೇಜರ್ಲಿ UPSC ಅಥವಾ KPSC ಅಂತ ಕೇಳಿದಾಗ ಈ ಏರಿಯಾದಿಂದ ಕ್ವಶನ್ಸ್ ಬರ್ತಾವೆ. ಬಟ್ ಈ ಏರಿಯಾದಿಂದ ಯಾವ ಸ್ಪೆಸಿಫಿಕ್ ಏರಿಯಾದಿಂದ ಕ್ವಶನ್ಸ್ ಬರ್ತಾವೆ ಅಂದ್ರೆ, ಆಗ ಬಯೋಮ್ಸ್ ಅಂತ ಏನೋ ನೋಡಿದ್ವಿ, ಆಸ್ ವೆಲ್ ಆಸ್ ಅಕ್ವಾಟಿಕ್ ಇಕೋಸಿಸ್ಟಮ್ ಅಂತ ಏನೋ ನೋಡಿದ್ವಿ. ಆ ಏರಿಯಾದಾಗಿಂದ ಕ್ವಶನ್ಸ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದು ಬಿಟ್ಟರೆ ಎವ್ರಿ ಇಯರ್ nearly 3 to 4 questions in the UPSC and 2 to 3 questions in the KPSC exam will be getting questions related to biodiversity and its conservation. ಅಂದರೆ ಯಾವುದೋ ಒಂದು ಎನಿಮಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀಲಗಿರಿ ಥಾರ್ ಅಂತ ಬರುತ್ತೆ. ಸೊ ಈ ನೀಲಗಿರಿ ಥಾರ್ ಎಲ್ಲಿರುತ್ತಪ್ಪ ಅಂತಂದರೆ ನೀಲಗಿರಿ ಹಿಲ್ಸ್ ಅಂತ ಕೇಳಿರಲ್ಲ. ಸೊ ನೀಲಗಿರಿ ಹಿಲ್ಸಲ್ಲಿ ಒಂದು ಸ್ಪೆಸಿಫಿಕ್ ಏರಿಯಾ ಬರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಶೋಲಾ ಗ್ರಾಸ್ಲ್ಯಾಂಡ್ಸ್. ಆ ಶೋಲಾ ಗ್ರಾಸ್ಲ್ಯಾಂಡ್ದಾಗ ಒಂದು ಏನಂತಾರೆ ಆಡಿನ ಅಂತ ಒಂದು ಪ್ರಜಾತಿ ಬರುತ್ತೆ, ಅದಕ್ಕೆ ಏನಂತೇವಿ ನೀಲಗಿರಿ ಥಾರ್ ಅಂತೇವೆ. ಸೊ ಆ ಸ್ಪೆಸಿಫಿಕ್ ಏರಿಯಾದಾಗ ಇವೆಲ್ಲ ಇರುತ್ತೆ. ಸೊ ಅದ್ರ ಬಗ್ಗೆ ಅಂದ್ರೆ ನೀಲಗಿರಿ ಥಾರ್ ಅಂತ ಕೇಳ್ತಾರೆ, ಅದ್ರ ಜೊತೆ ಎಂಡೇಂಜರ್ಡ್ ಎನಿಮಲ್ ಆಯಿತು ಅಥವಾ ಯಾವ ಏರಿಯಾದಾಗ ಆಯಿತು, ಯಾವ ಪರ್ಟಿಕ್ಯುಲರ್ ನ್ಯಾಷನಲ್ ಪಾರ್ಕ್ದಾಗ ಆಯಿತು, ಆ ಟೈಪ್ ಆಫ್ ಕ್ವಶನ್ಸ್ ಬರೋ ಸಾಧ್ಯತೆ ಇರುತ್ತೆ.